ಕಲಿಸ್ತೀವಿ. ಬಿಡದಿ ರೈತರ ಪರವಾಗಿ ಕನ್ನಡ ರಕ್ಷಣಾ ವೇದಿಕೆಯ ಬಹಳಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಇಲ್ಲಿ ಬಿಡದಿಯಲ್ಲಿ ಯಾರ್ಯಾರು ರೈತರಿಗೆ ಬೆಂಬಲ ವ್ಯಕ್ತಪಡಿಸಕ್ಕೆ ಬರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಒಂದೊಂದು ಪಕ್ಷಕ್ಕೆ ಅಥವಾ ಒಂದೊಂದು ಸಿದ್ಧಾಂತಕ್ಕೆ ಟ್ಯಾಗ್ ಮಾಡಿ ಅವರು ಇಲ್ಲಿ ಕೆಲಸ ಕೆಡ್ಸಕ್ ಬರ್ತಾ ಇದ್ದಾರೆ ಅನ್ನೋ ತರದಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಸೊ ಅದಕ್ಕೆ ಏನ್ ಹೇಳ್ತೀರಿ? ನಾವು ಮೂರೂ ಪಕ್ಷದವ್ರಿಗೆ ಸೇರಿದವ್ರು ಅಂತಾರಲ್ಲ, ನಾವೆಲ್ಲ ರೈತರ ಮಕ್ಕಳೇ. ಇಲ್ಲಿ ನಡೀತಾ ಇರ್ತಕ್ಕಂಥ ರೈತರ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ಆಗಿರ್ಬೋದು ಅಥವಾ ರೈತರ ಭೂಮಿಯನ್ನ ಕಬಳಿಸುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಮಾತ್ರ ನಮ್ಮ ಪ್ರತಿಭಟನೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ನೀವು ರೈತನ ಮಗ, ನಾನು ಕೆಂಪೇಗೌಡರ ಮಗ, ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಅಂತ ಎದೆ ತಟ್ಕೊಂಡು ಹೇಳ್ತೀರಾ. ನೀವು ನಿಜವಾಗ್ಲೂ ರೈತರ ಮಗನೇ ಆಗಿದ್ರೆ ದಯವಿಟ್ಟು ನಿಮ್ಗೆ ನಾವು ವಿನಂತಿ ಮಾಡ್ಕೊಳ್ತೇವೆ, ಇದೇ ಬೆಂಗಳೂರನ್ನ ಏನ್ GBA ಮಾಡ್ತಾ ಇದೀರಲ್ಲ, ಆ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಕೊಡಿ. ಅದನ್ನ ಬಿಟ್ಬಿಟ್ಟು ನಿಮ್ಮ ಏನೋ ಬ್ಲ್ಯಾಕ್ ಮನಿ ಅಂದ್ರೆ ಕಪ್ಪು ಹಣವನ್ನ ಬಿಳಿ ಹಣವನ್ನಾಗಿ ಮಾಡ್ಕೊಳ್ಳಿಕ್ಕೆ ಈ ಭಾಗದ ಜನಕ್ಕೆ ಕೆಲವರಿಗೆ ಮಂಕುಬೂದಿಯನ್ನ ಎರಚುವಂತ ಕೆಲಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಮತ್ತೆ ನಿಮ್ಮ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡಿದಿರ ಅಂತ ನಾನು ನೇರವಾಗಿ ಆರೋಪವನ್ನ ಮಾಡ್ತೇನೆ. ಹಾಗೆ ನೀವು ನಮ್ಗೆ ಯಾವುದೇ ಬೆದರಿಕೆ ಇಕ್ಕಿದ್ರು ಕೂಡ ನಾವ್ಯಾರು ಕನ್ನಡ ಪರ ಹೋರಾಟಗಾರರು ಎದುರಿ ಓಡೋ ಮಕ್ಕಳಲ್ಲ. ನಾವು ತೀರ್ಮಾನ ಮಾಡ್ಕೊಂಡೇ ಬಂದಿರೋಂಥದ್ದು, ಇಲ್ಲಿನ ರೈತರ ಜೊತೆಯಲ್ಲಿ ನಿಂತ್ಕೋಬೇಕು. ಅದು ಏನೇ ಆದ್ರೂ ಸಿದ್ಧ. ನಾವಂತೂ ಈ ಹೋರಾಟದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಇಲ್ಲಿನ ರೈತರ ಪರವಾಗಿ ನಾವು ಹೋರಾಟಕ್ಕೆ ಬಂದಿರೋಂಥದ್ದು. ಇಲ್ಲಿನ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ಉಳಿಸ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರ ಪಾಪ ಮಾತಾಡ್ತಾ ಇದ್ರು, ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ನೋಡಿ ರೈತರು, ಪಾಪ ಅವ್ರಿಗೆ ಎಷ್ಟು ನೋವಿದೆ, ಅವ್ರಿಗೆ ಎಷ್ಟು ಕಾಳಜಿದೆ. ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಯೋಚನೆ. ಹೌದು, ಅದೇ ಪಕ್ಕದ ಕ್ಷೇತ್ರದವ್ರು ನೋಡಿ, ಜಾಸ್ತಿ ದೂರನೂ ಇಲ್ಲ. ಈ ಕ್ಷೇತ್ರ ಶಾಸಕರು ಹೇಳ್ತಾರೆ, ಸನ್ಮಾನ್ಯ ಬಾಲಕೃಷ್ಣ ಅವ್ರನ್ನ ಮಾತು ಹೇಳ್ತಾರೆ. ನಾನು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ, 2006ರಲ್ಲಿ ಇದೇ ಕುಮಾರಸ್ವಾಮಿ ಅವ್ರು ಹೇಳಿದಾಗ ನೀವು ಬಾಯಿ ಮುಚ್ಕೊಂಡು ಕೂತಿರಲ್ಲಪ್ಪ, ನೀವು ಅವತ್ತು ದನಿ ಎತ್ಬೋದಾಯ್ತಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರು ಉಲ್ಟಾ ಮಾತಾಡ್ತವ್ರೆ ಅಂತೇಳಿ ನೀವು ಇವಾಗ ಅವ್ರ ವಿಡಿಯೋನ ಬಿಡ್ತೀರಾ. ನಿಮ್ಮ ವಿಡಿಯೋನು ನೆನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನೀವೇನ್ ಹೇಳಿದಿರ ಗೊತ್ತಾ? ಫಲವತ್ತಾದ ಭೂಮಿ, ಯಾವುದೇ ಕಾರಣಕ್ಕೂ ನಮ್ಮ ರೈತರು ಫಲವತ್ತಾದ ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ರಿಲ್ಲ, ಅವ್ರ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೆ ನಾನ್ ಬಿಡಲ್ಲ ಅಂತ ನೀವ್ ಹೇಳ್ತೀರಾ. ಇವತ್ತು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ 139 ಜನನ್ನ ವಂಡರ್ಲಾ ರೆಸಾರ್ಟ್ ಅಲ್ಲಿ ಇಟ್ಕೊಂಡು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಗಮನ ಹರಿಸ್ತೀರಾ. ಇಲ್ಲಿ ಕೂರ್ತಿರೋರು ಯಾರು ರೈತರಲ್ವಾ ಬಾಲಕೃಷ್ಣ ಅವರೇ? ನೀವು ರೈತನ ಮಗನೇ ಆಗಿದ್ರೆ, ನಿಮಗೆ ರೈತರ ಮೇಲೆ ಕಾಳಜಿನೇ ಇದ್ರೆ ಇಲ್ಲಿ ಬಂದು ಪರೀಕ್ಷೆ ಮಾಡಿ. ಯಾಕೆ ಸುಳ್ಳೆಲ್ಲ ಹೇಳ್ತೀರಾ? ಅವ್ರು ಯಾರು ರೈತರಲ್ಲ, ಅದಲ್ಲ ಇದಲ್ಲ ಅಂತ ನಾವ್ ಹೇಳ್ತೀವಿ. ನೀವು ಮಾಡ್ತಾ ಇರ್ತಕ್ಕಂಥ ದಲ್ಲಾಳಿಗಳ ಕೆಲಸ ಇದೆಯಲ್ಲ, ಅದನ್ನ ನೀವು ನಿಲ್ಸ್ಬೇಕು. ಬಹಳ ಮುಖ್ಯವಾಗಿ ದಲ್ಲಾಳಿಗಳ ಕೆಲಸವನ್ನ ನೀವು ನಿಲ್ಸ್ಬೇಕು. ನಿಮಗೆ ಹೌದು, ರಿಯಲ್ ಎಸ್ಟೇಟ್ ದಂಧೆ ನಿಲ್ಲಿಸಬೇಕು. ರಿಯಲ್ ಎಸ್ಟೇಟ್ಗೋಸ್ಕರ ಇವತ್ತು ರೈತರನ್ನ ನಡು ಬೀದಿಯಲ್ಲಿ ಮಲಗಿಸ್ತಾ ಇದ್ದೀರಲ್ಲ. ರೈತರಿಗೋಸ್ಕರ ನಾವು ನಾಡನ್ನ ಮಾಡ್ತೀವಿ ಅಂತೀರಾ, CM ಪದವಿ ಬೇಕು ಅಂತೀರಾ. ಇದೇ ನೀವು CM ಆಗ್ಲಿಕ್ಕೆ ಅವತ್ತಿನ ದಿವಸ ಹೋರಾಟ ಮಾಡ್ಬೇಕಾದ್ರೆ, ನಾನು ರೈತರ ಮಗ, ನಾನು ಕಷ್ಟಪಟ್ಟು ದುಡಿದು ರೈತನಾಗಿ ಭತ್ತ ಬೆಳೆದು ರಾಗಿ ಬೆಳೆದು ನಾನು ಸಂಪಾದನೆ ಮಾಡಿದೀನ್ರಿ, 1000 ಕೋಟಿ ಅಂತ ಹೇಳಿದ್ರಲ್ರಿ. ಅದೇ ರೈತರನ್ನ ಇವತ್ತು ಬೀದಿಗಿಡ್ತಿದ್ದೀರಲ್ರಿ. ರೈತರ ಮಗ ಅನ್ನೋ ಉದ್ದೇಶನ ಇದು. ರೈತರ ಮಗ ಮಾಡುವಂತ ಕೆಲಸನ ಸರ್ವಾಧಿಕಾರಿ ಧೋರಣೆಯನ್ನ ಮಾಡಿ ಹಿಟ್ಲರ್ ಆಡಳಿತವನ್ನ ಮಾಡ್ತಿದ್ದೀರೇನ್ರಿ. ಈಗ ತಾನೇ ಪಟ್ಟವನ್ನ ಬಗ್ಗು ಬಡಿತೀವಿ. ಯಾವುದೇ ಕಾರಣಕ್ಕೂ ಪ್ರಾಣ ತೆಗೆದ್ರು ಕೂಡ ರೈತರ ಪರವಾಗಿ ನಿಲ್ಲದು. ರೈತರಿಗೋಸ್ಕರ ಇವತ್ತು ನೆನ್ನೆ ಮೊನ್ನೆಯಿಂದ ಮಾಡ್ತಾ ಇಲ್ಲ ಜಮೀನನ್ನ, ತಾತ ಮುತ್ತಾದ್ರ ಕಾಲದಿಂದ ಮಾಡ್ತಿದ್ದಾರೆ. ನೆನ್ನೆ ಮೊನ್ನೆಯಿಂದ ಬಂದು ಮಾಡ್ತಾ ಇಲ್ಲ. ಅವತ್ತಿಂದ ಸಂಪಾದನೆ ಮಾಡ್ಕೊಂಡಿದ್ದು ನಮ್ಮ ತಾತಂದು ನಮ್ಮಪ್ಪಂದು ಅಂತ ಉಳಿಸ್ಕೊಂಡ್ ಬಂದಿರೋದ್ನ ಇವತ್ತು ಹರಾಜಾಗ್ತೀವಿ ಅಂತಿರಲ್ರಿ. ನಡು ಬೀದಿಯಲ್ಲಿ ನಿಲ್ಲಿಸ್ತೀವಿ ಅಂತಿರಲ್ಲ ರೈತರನ್ನ. ಎಲ್ಲೋಗ್ಬೇಕು? ರೈತನ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋದು. ತೆಂಗನ್ನ, ಭತ್ತನ, ರಾಗಿನ ಬೆಳೆದ ಜೀವನ ಮಾಡ್ಬೇಕು. ಅಭಿವೃದ್ಧಿ ಆಗಲ್ಲ. ಕಾಂಕ್ರೀಟ್ ಕಾಡಾಗುತ್ತೆ. ಮಳೆಯಲ್ಲಿ ಬರುತ್ತೆ. ಓಝೋನ್ ಪದರನ ಓಪನ್ ಮಾಡ್ಬೇಕಾಗುತ್ತೆ. ನೀವು ದಯಮಾಡಿ ಹೇಳ್ತಾ ಇದೀನಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಗೆ ಕೈ ಮುಗಿದು ಹೇಳ್ತಾ ಇದೀನಿ, ದಯವಿಟ್ಟು ರೈತರು ಪರವಾಗಿ ನಿಲ್ಲಿ. ನಾನು ಹಾಕ್ಬಿಟ್ಟಿದ್ದೀನಿ ದುಡ್ಡು, ತಗೊಳ್ಳೋರು ತಗೊಳ್ಳಿ, ಬಿಟ್ರೆ ಬಿಡ್ಲಿ ಅನ್ನಕ್ಕೆ ನೀವ್ಯಾರ್ರಿ ಹಾಕಕ್ಕೆ? ನಮ್ ದುಡ್ಡು ನೀವ್ಯಾಕ್ರಿ ಹಾಕ್ತೀರಾ? ನಿಮ್ಮ ಹತ್ರ ಏನ್ ಬಂದು ಬೇಡ್ಕೊಂಡಿದೀವ ನಮಗ್ ದುಡ್ಡು ಬೇಕು ಅಂತ? ನಮಗೆ ನಮ್ ಜಮೀನಿದೆ, ನಾವು ದುಡ್ಕೊಂತೀವಿ, ನಾವು ತಿಂತೀವಿ. ಯಾವುದೇ ಕಾರಣಕ್ಕೂ ಕೂಡ ರೈತರು ವಿರೋಧಿ ಯಾರಾಗಿರ್ತಾರೋ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಸಹಕಾರವನ್ನ ಮಾಡೋದಿಲ್ಲ. ರೈತನೇ ಇವತ್ತು ನಮ್ಮ ಬೆನ್ನೆಲುಬು ರೈತ. ಮುಂಬೈಯಲ್ಲಿ ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಮಾಡಿದ್ದಾರೆ. ರೈತರ ಮೇಲೆ ಹವಾಲ್ದಾರ್ನ, ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿದ್ದಾರೆ, ರೈತರನ್ನ ಪ್ರಾಣವಾಗಿ ಕೊಂದಿದ್ದಾರೆ. ಆದ್ರೆ ಇಲ್ಲಿ ಅದನ್ನ ನಡೆಯೋದಕ್ಕೆ ಬಿಡೋದಿಲ್ಲ.
ಮನೆ ಮನೆ ಜನ ಎದ್ದೇಳ್ತಾರೆ. ಅಯ್ಯೋ 80% ಜನ ಎಲ್ಲ ಓಕೆ ಅಂದಿದ್ದಾರೆ. ಎಲ್ಲ ಅವರು ಯಾರೋ ಒಬ್ರೋ ಇಬ್ರೋ ಚೇಲಗಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಚೇಲಗಳಿಗೋಸ್ಕರ ಜಮೀನ್ ಕೊಡಕ್ ಆಗಲ್ಲ. ಇದು ನಮ್ ತಾತ ಮುತ್ತಾತನ ಆಸ್ತಿ. ಇಲ್ಲಿ ದುಡಿದ್ರೇನೆ ನಾವ್ ಬದುಕಕ್ಕಾಗೋದು. ಯಾರೋ ಕೊಟ್ಟಿರೋ ದುಡ್ಡನ್ನ ಅಕೌಂಟಿಂದ ಡ್ರಾ ಮಾಡಿ ಜೀವನ ಮಾಡಕ್ಕಾಗಲ್ಲ, ಅನ್ನ ತಿನ್ನಕ್ಕಾಗಲ್ಲ. ಪ್ರತಿಯೊಬ್ಬ ಬಡವನು ಮೈ ಬಗ್ಸಿ ದುಡಿದು ಕಳೆ ಬೆಳೆ ತೆಗೆದು ದುಡಿದು ತಿನ್ಬೇಕು. ಅಂತ ಭೂಮಿಯನ್ನ ಕಿತ್ಕೊಂತೀನಿ ಅಂತ ರಾಜಾರೋಷವಾಗಿ ಹೇಳ್ತೀರಲ್ರಿ. ನೀವೊಬ್ಬ ರೈತರು ಮಗ ಆಗಿ ಇದು ನಿಮಗ್ ಸಲ್ಲತ್ತಾ? ಅವ್ರ ಜಮೀನೇ ಅವ್ರು 2.5 ಕೋಟಿ ಕೊಡೋದು ಬೇಡ, 4 ಕೋಟಿಗೆ ಎಲ್ಲ ಬಿಟ್ಟು ನಾವೇ ತಗೋತೀವಿ. ನಾವು ರೈತರೇ ತಗೋತೀವಿ 4 ಕೋಟಿ. ಅವ್ರು 2 ಕೋಟಿ ಹೇಳೋರಲ್ಲ, ನಾವು 4 ಕೋಟಿಗೆ ಹಳ್ಳಿ ರೈತರೇ ತಗೋತೀವಿ. ರಾಮನಗರ ರಿಜಿಸ್ಟ್ರ್ ಆಫೀಸರ್ ರಿಜಿಸ್ಟ್ರ್ ಮಾಡ್ಕೊಟ್ಟೋಗಿ ಸೈನ್ ಹಾಕ್ಬಿಟ್ಟು ಅವ್ರ ಕ್ಷೇತ್ರದಲ್ಲಿರೋ ರೈತರಿಗೆ ಅವ್ರ ಎಲ್ಲ ಸೌಕರ್ಯ ಅಲ್ಲಿ ಮಾಡ್ಕೊಡ್ತಾರಂತೆ. ಅಲ್ಲಿ ಮಾಡ್ಕೊಡ್ತಾರೆ. ನಾವೇನ್ ಮಾಡಿದ್ದು? ಅಲ್ಲ ನಿಮ್ ಭೂಮಿ ಸರಿ ಇಲ್ವಾ ಅಂತಲ್ಲ, ಬರ್ಡ್ ಬಿದ್ದಿದೆ ಅಂತಲ್ಲ. ಯಾರು ಹೇಳಿದ್ದು? ಬರ್ಡ್ ಬಿದ್ದು ಬರೀ ಬರ್ಡ್ ಇದೆ ಅಂತಲ್ಲ, ಅಲ್ಲೇನು ಬೆಳೆನೇ ಜೋಕರ್ಗಳು ಹೇಳ್ತಾ ಇರೋದು. ಬ್ರೋಕರ್ಗಳು ಇದು ಮಾಡ್ತಾರಲ್ಲ ಜಮೀನು ವ್ಯಾಪಾರ, ಬ್ರೋಕರ್ಗಳು ಮಾಡಿಕೊಂಡು ಒಂದು 5-6 ಜನ ಮಾಡಿಕೊಂಡು ಈ ಬಂಜರು ಭೂಮಿ ಬಂದು ನೋಡಲಿ. ನಮ್ಮ MLA ಬಾಲಕೃಷ್ಣ ಅವರು 3 ವರ್ಷ ಆಯಿತು ಊರಿಗೆ ಅಜ್ಜಿ ಹಾಕಿ. ಕಂಚಗಾಳಿ ಪಂಚಾಯತಿರು ಬೈಮಂಗಲ ಪಂಚಾಯತಿಯರೇ ಮಣ್ಣು ತಿನ್ಬೇಕಾ ಅವ್ರು ಮಾಡೋದಕ್ಕೆ? ಓಟ್ ಹಾಕಿದ್ದೀವಿ. ದೊಡ್ಡಹಳ್ಳಿಯಿಂದ ಆಚೆಗೆ ಹೋದ್ರೆ ಫುಲ್ಲು ಬರಡು ಭೂಮಿ, ನೀರು ಅನ್ನೋದು ಗತಿ ಇಲ್ಲ, ದನ ಕರಿಗೂ ನೀರಿಲ್ಲ ಅಲ್ಲಿ. ಅಂತ್ಯತ ಮಾಡಲಿ ಬಿಡಿ. ದೊಡ್ಡಹಳ್ಳಿಗೆ ಕೆಂಪೇಗೌಡ್ರ ಮಗ ತಾನೇ DK ಶಿವಕುಮಾರ್ ಮಾಡಲಿ ಬಿಡು. ಅವ್ರ ತಾಲೂಕಲ್ಲಿ ಇದೇ ತಾಲೂಕೆ ಬೇಕು ಅವನಿಗೆ. DK ಶಿವಕುಮಾರ್ ಅವರು ಇಲ್ಲೊಬ್ರು ರೈತರು ಹೇಳ್ತಾ ಇದಾರೆ ನೋಡಿ, ಕೆಂಪಯ್ಯನ ಪಾಳ್ಯದಲ್ಲಿ ಅವ್ರ ಮಗಳ ಹೆಸರಲ್ಲಿ 300 ಎಕರೆ ತೆಗ್ದಿದಾರಂತೆ. ಅದಕ್ಕೋಸ್ಕರ ಈ ಕೆಲಸ ಎಲ್ಲ ಮಾಡ್ತಾ ಇದಾರ ಅಂತ.